ಸ್ವಾಮಿ ಅವ್ರಿಗಾದ್ರೂ ಇನ್ನೇನು ಆಪ್ಷನ್ ಇತ್ತು? ಇಲ್ಲ, ಪಾರ್ಟಿ ಇದೆ. ನಾನು ಬರೀ ಪಾರ್ಟಿ ಬಗ್ಗೆ ಇಲ್ಲ ನಾವು ಯಾವಾಗ ಅಲ್ಲಿ ಪಾರ್ಟಿ ಅಂದ್ರೆ ಅವ್ರ 5-6 ಜನ ಯಾರು ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೋ ಅವರಿಂದ ಅವರೇ ಮೈನ್ ಸೂತ್ರ. ನೀವು ಎಲ್ಲಾ ಕಡೆ ಬಂದು ನಿಲ್ಲಕ್ಕಾಗತ್ತಾ? ಎಲ್ಲಾ ಕಡೆ ಅವರೇ ನಿಲ್ಲಕ್ಕಾಗತ್ತಾ? ನೋಡಿ ತುಂಬಾ ನೆಗೆಟಿವ್. ಸರಿ, ಯೋಗೇಶ್ವರ್ ಮೇಲೆ ಯಾರು ನಿಲ್ಸ್ಬಿಡ್ತಾ ಇದ್ರಿ ನೀವು ಜೆಡಿಎಸ್ ಇಂದ? ಹಂಗಾದ್ರೆ ಯಾರು? ಇಫ್ ನಾಟ್ ಫ್ಯಾಮಿಲಿ ಅಲ್ಲ, ಉತ್ತರ ಕೊಡಿ. ಕಾರ್ಯಕರ್ತರು ಇದ್ದಾರಲ್ರಿ, ರಾಮಚಂದ್ರ ಇದಾರೆ, ಅಲ್ಲಿ ಜಯಮುತ್ತು ನಾನು ಇದ್ದಾರೆ. ಹೇಳ್ತಿರೋದು ಬಲ ಈಕ್ವಲ್ ಆಗ್ಬೇಕು, ಮ್ಯಾಚ್ ಆಗ್ಬೇಕು. ನೀವು ಯಾವತ್ತು ಹಾಗೆ ನೋಡಬಾರ್ದು. ಇವರಿಗೆ ನಿಜವಾದ ಬಲ ಇದ್ರೆ ಒಬ್ಬ ಕಾರ್ಯಕರ್ತ ನಿಲ್ಸಂಗ್ ಗೆಲ್ಸ್ಬೇಕು. ಅದು ಬಲ, ನಿಜವಾದ ಬಲ ಇದ್ರೆ ಅಂದ್ರೆ ನಿಜವಾದ ಬಲ. ಫ್ಯಾಮಿಲಿನೇ ಬಲ ಅಂತಾರ ಅವರು. ಇಲ್ಲ ಉತ್ತರ ಪ್ರದೇಶದಲ್ಲಿ ಇಲ್ಲಿ ರಾಹುಲ್ ಗಾಂಧಿ ಇದು ಯಾರು ಸ್ಮೃತಿ ಇರಾನಿ ಸೋಲ್ಸಿದ್ದು ಆ ವ್ಯಕ್ತಿ ಯಾರು ಗೊತ್ತಿದ್ರು? ಪ್ರಾಮಾಣಿಕ ಕಾರ್ಯಕರ್ತ, ಲೋಕಲ್ ಕಾರ್ಯಕರ್ತ. ಕರೆಕ್ಟ್. ಅವರು ಕಾಂಗ್ರೆಸ್ ಅವರ ರಿಪ್ಲೈ ಟು ಸ್ಮೃತಿ ಇರಾನಿ ಈಸ್ ಹರ್ ಡಿಫೀಟ್ ಆ ಎಲೆಕ್ಷನ್. ಅಲ್ಲಿ ರಾಹುಲ್ ಗಾಂಧಿ ಬಂದಿದ್ರೆ ಸೋಲೋ ಚಾನ್ಸಸ್ ಇತ್ತು. ರಾಹುಲ್ ಗಾಂಧಿ ನಿಲ್ಲಿಸಿ ಗೌರವ ಇದ್ಕೊಂಡು ಹೇಳ್ತೀನಿ ನಾನು. ನನ್ನ ಒಂದು ಮನವಿ, ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋತ್ರೆ ಇನ್ನು ದೇವೇಗೌಡರು ಒಂದು ಏನಂದ್ರೆ ಅವರೊಂದು ಸಲಹಾ ಮಂಡಳಿ ತರ ಆಶೀರ್ವಾದ ಮಾಡ್ಕೊಂಡು ಸಲಹೆ ಮಾಡ್ಕೊಂಡು ಬರ್ಬೇಕು, ಅವ್ರು ಬೀದಿಗೆ ಬರಬಾರ್ದು. ನಂಗಂತೂ ಆ ವಯಸ್ಸಲ್ಲಿ ಅವ್ರ ಕರ್ಸಿದ್ದು ಕೂಡ ಕುಮಾರಸ್ವಾಮಿ ತಪ್ಪು, ಕರ್ಸಬಾರ್ದಾಗಿತ್ತು. ಆ ವಯಸ್ಸಲ್ಲಿ ಕರ್ಸಿ ನೀವು ಅವರ ಅಸ್ತಿತ್ವವನ್ನು ಹೊರಗೆ ಹಚ್ಚಬಾರ್ದು, ವರ್ಚಸ್ಗೆ ಧಕ್ಕೆ ಅವ್ರು ಹೋಗಬಾರ್ದಾಗಿತ್ತು. ಅಲ್ಲ, ಹಾಗಂತೇಳಿ ಈಗ ಒಂದು ಪ್ರಶ್ನೆ ಎತ್ತುದ್ರಾಗ ಸಿದ್ದರಾಮಯ್ಯ ಹೌದು ಅನಿಸ್ಬಿಡ್ತು. ಯಾಕೆಂದ್ರೆ ಹೌದೇನ್ರಿ, ಇವತ್ತು ಯಾವ ಜಯಮುತ್ತುನ ರಾಮಚಂದ್ರನ ಒಬ್ಬ ಕಾರ್ಯಕರ್ತ ಆಗಿದ್ದಿದೆ ದೇವೇಗೌಡರು ಬಂದು ಇಷ್ಟು ದಿನ ನಿಲ್ತಾ ಇದ್ರ, ಮೊಮ್ಮಗನಿಗಾಗಿ ಬಂದು ನಿಂತರು ಅಂತ ಸಿದ್ದರಾಮಯ್ಯ ಟೀಕೆ ಮಾಡಿದ್ರು. ಹೌದು ಅನಿಸ್ಬಿಡ್ತು ಜನಕ್ಕೆ. ಹೌದಲ್ವಾ? ದೇವೇಗೌಡರು ಹಂಗೆ ಬಂದು ನಿಲ್ತಾ ಇದ್ರ? ದೇವೇಗೌಡರನ್ನ ಹಾಗೆ ಬಂದು ಅವ್ರನ್ನ ರಿಸ್ಕ್ ತಗೋಬಾರ್ದಾಗಿತ್ತು. ದೇವೇಗೌಡರು ಇನ್ ಮುಂದೆ ಹೋಗಬಾರ್ದಾಗಿತ್ತು. ತಪ್ಪು ಮಾಡಿದ್ರು ಅಂತ ಅನ್ಸುತ್ತೆ. ಕೂತಲ್ಲೇ ಸ್ಟ್ರಾಟಜಿ ಮಾಡ್ಬೇಕಾಗಿತ್ತು. ಕುಮಾರಸ್ವಾಮಿ ಅವರು ಅದನ್ನೇ ಮಾಡಿದ್ರು. ನನ್ನ ಲೆಕ್ಕದಲ್ಲಿ ರಿಸ್ಕ್ ಅಂತಾರಲ್ಲ, it's not a risk. It was the only opportunity for JDS with support of BJP na ನಿಖಿಲ್ ಕುಮಾರಸ್ವಾಮಿ ನಿಲ್ಸಕ್ಕೆ. ಯಾಕೆಂದ್ರೆ ಮುಂದಿನ ಭವಿಷ್ಯದಲ್ಲಿ ಏನಾಗುತ್ತೆ ಯಾರಿಗೂ ಏನು ಗೊತ್ತಿಲ್ಲ. ಆಮೇಲೆ ಈ ಅವಕಾಶ ಮತ್ತೆ ಅವ್ರಿಗೆ ಬಿಜೆಪಿ ಸಪೋರ್ಟೆಡ್ ಅವಕಾಶ ನಿಖಿಲ್ ಕುಮಾರಸ್ವಾಮಿನಲ್ಲಿ ನಿಲ್ಸೋದಕ್ಕೆ ಸಿಗೋ ಚಾನ್ಸಸ್ ಕಮ್ಮಿ ಇದೆ. ಬಿಜೆಪಿ ವೋಟ್ ಎಷ್ಟಿತ್ತು ಸರ್? ಅಲ್ಲಲ್ಲ, ವೋಟ್ ಅಲ್ಲ, ಸಪೋರ್ಟ್, ನ್ಯಾಷನಲ್ ಪಾರ್ಟಿ ಸಪೋರ್ಟ್. ನೀವು ಯು ಟು ಲುಕ್ ಅಟ್ ಇಟ್. ರೀಜನಲ್ ಪಾರ್ಟಿ ಸಪೋರ್ಟ್ಗೂ ನ್ಯಾಷನಲ್ ಪಾರ್ಟಿ ಒಂದು ಆರ್ಡಿನರಿ ಈ ತರ ರೀಜನಲ್ ಪಾರ್ಟಿ ಯಾವಾಗ ಎಷ್ಟೊಂದು ಜನ ಅಲ್ಲಿ ಸುಮಾರು ಜನ ಕಾರ್ಯಕರ್ತರು ಬಿಟ್ಟು ಬೇರೆ ಪಕ್ಷಗಳನ್ನೆಲ್ಲ ಸೇರಿ ಪ್ರಮುಖರೆಲ್ಲ ಬಿಟ್ಟು ಬೇರೆ ಪಕ್ಷಕ್ಕೆ ಸೇರ್ಬಿಟ್ಟಿದ್ದಾರೆ ಜೆಡಿಎಸ್. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ನೊಂದಿಗೆ ಮೈತ್ರಿ ಮಾಡಿಕೊಳ್ಳದೆ ಇದ್ದಿದ್ರೆ ಪರಿಸ್ಥಿತಿ ಬಿಜೆಪಿಗೆ ಇನ್ನೂ ಘೋರವಾಗಿರ್ತಿತ್ತು. ಹೌದು, ಇನ್ನೂ ಘೋರವಾಗಿರೋದು. ಒಳ್ಳೆ ತಂತ್ರಗಾರಿಕೆ ಮಾಡ್ಕೊಂಡ್ರು ಒಂದ್ 3-4 ಸೀಟ್ ಕೊಟ್ಬಿಟ್ರಿ ಇವ್ರಿಗೆ, ಉಳಿದದ್ದೆಲ್ಲ ನಾನು ನಿಂತ್ಕೋತೀನಿ, ನೀವ್ಯಾರು ಬರ್ಬೇಡ್ರಪ್ಪ, ನೇರ ಇಬ್ರು ಫೈಟ್ ಮಾಡ್ಕೋತೀನಿ, ಲಾಭ ಆಗಿದೆ. ಇದ್ದಿದ್ರೆ ಇನ್ನೂ ಸೀಟ್ಗಳು ಕುಸಿತಾ ಇತ್ತು ಅವ್ರಿಗೆ ಅಂತ. ಥ್ಯಾಂಕ್ ಯು ಹರೀಶ್ ಸರ್, ಇಷ್ಟೊತ್ತು ನಮ್ಮ ಸ್ಟುಡಿಯೋದಲ್ಲಿ ಬಂದು ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದಿರಿ. ಮಹಾಜನಾದೇಶ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಇಲ್ಲಿ ಅಪ್ಡೇಟ್ಸ್ ಕಡೆ ಗಮನ ಕೊಟ್ಬಿಟ್ಟು ಬರೋಣ ನಾವು. ಈಗ ಶಿಗ್ಗಾಂವಿ ಅಂತ ಬಂದಾಗ 75,000 ಓಟಲ್ಲಿ ಅವ್ರು ತಗೊಂಡಿದ್ದಾರೆ. ಒಂದು ಕಡೆ ಯಾಸಿರ್ ಖಾನ್ ಪಠಾಣ್ ಅವರು 88,000ದಲ್ಲಿ ಅನ್ನಪೂರ್ಣ ಅವರು ಇದ್ದಾರೆ, ಅಷ್ಟು ಮತಗಳು ಅವ್ರು ತಗೊಂಡಿದ್ದಾರೆ. ಚನ್ನಪಟ್ಟಣದಲ್ಲಿಯೂ ಕೂಡ ಚನ್ನಪಟ್ಟಣ 73,000ದಲ್ಲಿ ಯೋಗೇಶ್ವರ್ ಇದ್ದರೆ 51,000ದಲ್ಲಿ ನಿಖಿಲ್ ಇದ್ದಾರೆ. ಹಾಗಾಗಿ ಅಂತರ ಸುತ್ತಿಂದ ಸುತ್ತಿಗೆ ಕಾಂಗ್ರೆಸ್ ತೆಗೆದುಕೊಳ್ತಾ ಇರ್ತಕ್ಕಂಥ ಮತಗಳ ಅಂತರ ಟುವರ್ಡ್ಸ್ ವಿನ್ ಜಾಸ್ತಿ ಆಗ್ತಾ ಇದೆಯೇ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. 15 ಕ್ಷೇತ್ರಗಳಲ್ಲಿ ಶಿಗ್ಗಾವಿಯಲ್ಲಿ ಠಿಕಾಣಿ ಹೂಡಿದ್ರು ಜಾರಕಿಹೊಳಿ. ಅಹಿಂದ ಟ್ರಂಪ್ ಕಾರ್ಡ್ ಶಿಗ್ಗಾವಿಯಲ್ಲಿ ವರ್ಕ್ ಆಗಿದೆ. ಶಿಗ್ಗಾವಿಯನ್ನು ಈ ಯಾಸಿರ್ ಖಾನ್ ಪಠಾಣ್ ಅವ್ರನ್ನ ಆಯ್ಕೆ ಮಾಡಿದಾಗ ಈ ಕಡೆ ದಕ್ಷಿಣದ ಕಡೆ ಆ ಕ್ಷೇತ್ರದ ಪರಿಚಯ ಕಡಿಮೆ ಇದ್ದವರು ಅಯ್ಯೋ ಇದು ರಾಂಗ್ ಚಾಯ್ಸ್ ಆಗೋಯ್ತು, ಮಾಡಬಾರ್ದಾಗಿತ್ತು, ಲಿಂಗಾಯತ ಸಮುದಾಯದ ಓಟ್ಗಳು ಜಾಸ್ತಿ ಇದೆ, ಲಿಂಗಾಯತ ಸಮುದಾಯದವ್ರನ್ನೇ ಅಭ್ಯರ್ಥಿ ಹಾಕಬೇಕಾಗಿತ್ತು ಅಂತ ಬಹಳಷ್ಟು ಚರ್ಚೆಗಳು ನಡೆದವು. ಯಾವಾಗ ಈಗ ಜಾರಕಿಹೊಳಿ ಅವರು ಒಂದು 15 ದಿನ ಠಿಕಾಣಿ ಹೂಡ್ತಾರೋ, ಸಿದ್ದರಾಮಯ್ಯನವರು ಬರ್ತಾರೋ ಆ ಭಾಗಕ್ಕೆ, ಕುರುಬ ಸಮುದಾಯ, ವಾಲ್ಮೀಕಿ ಸಮುದಾಯ ಮತಗಳು ಜಾಸ್ತಿ ಬಿದ್ದಿರಬಹುದು. ನಾನು ರಿಸಲ್ಟ್ ಅಂತ ಹೇಳ್ತಾ ಇಲ್ಲ, ಈಗಲೂ ಕೂಡ ಇದನ್ನು ರಿಸಲ್ಟ್ ಅಂತ ಅನೌನ್ಸ್ ಮಾಡಿಬಿಟ್ಟಿಲ್ಲ. ಹೆಚ್ಚಿನ ಮತಗಳು ಬರಲಿ ಅಥವಾ ಗೆಲ್ಲಿ, ಈ ರೂಲು, ಈ ಪಾಲಿಸಿ, ಈ ಸ್ಟ್ರಾಟಜಿ ವರ್ಕ್ ಆಗಿದೆ ನಟರಾಜಗೌಡ. ಓಕೆ, ಲಿಂಗಾಯತ ಮತಗಳು, ಲಿಂಗಾಯತ ವರ್ಸಸ್ ಮುಸ್ಲಿಂ ಒಂದೊಂದು ಕ್ಯಾಂಡಿಡೇಟ್ ನಿಲ್ಲಿಸಿ ನೀವು ಗೆಲ್ತೀವಿ ಅಂತ ಮಾತನಾಡದೆ ಕಷ್ಟವಾಗಿರ್ತಕ್ಕಂಥ ಕ್ಷೇತ್ರಗಳು ಅನೇಕ ಇದೆ ನಮ್ಮ ಸ್ಟೇಟಲ್ಲಿ. ಇದೇಂಗಿದೆ, ಅವ್ರು ಲಿಂಗಾಯತ ನಿಲ್ಲಿಸ್ತಾ ಇದ್ರು, ಏನಪ್ಪ ಇವರು ಅಲ್ಪಸಂಖ್ಯಾತ ನಿಲ್ಲಿಸಿದ್ದಾರೆ, ಲಿಂಗಾಯತ ಕಮ್ಯುನಿಟಿಯಿಂದ ಹಾಕ್ಬೇಕಾಗಿತ್ತಲ್ಲ ಅಂತ ಹೇಳಿ. ನೋಡಿ, ಏನು ಸ್ಟ್ರಾಟಜಿ ಇದು? ಒಂದು ನಾನು ಫಸ್ಟ್ ನೇರ ಹೇಳ್ಬೇಕಂದ್ರೆ ಲಿಂಗಾಯತ ಮತಗಳು ಕೂಡ ಕಾಂಗ್ರೆಸ್ಗೆ ಬಂದಿದ್ದಾವೆ. ಓಕೆ, ಲಿಂಗಾಯತ ಬರ್ದೆ 135 ಬರಲ್ಲ ರೀ ನೀವು ಸ್ಟೇಟ್ ಅಲ್ಲಿ, ಲಿಂಗಾಯತ ಮತಗಳು ಓಟ್ ಹಾಕಿಲ್ಲ, ಈ ಕ್ಷೇತ್ರ ಈ ಪರ್ಟಿಕ್ಯುಲರ್ ಬಂದಿವೆ ಅಂದ್ರೆ ಒಂದೇ ಒಂದು ಈ ಚುನಾವಣೆ ಶಿಗ್ಗಾವಿನಲ್ಲಿ ನಾನು ಹೇಳ್ಬೇಕಾದ್ರೆ ಜನ ಇದು
ಬರೀ ಅಹಿಂದ ವರ್ಸಸ್ ಲಿಂಗಾಯತ ಅಂತ ಆ ಥರ ಹೇಳಕ್ಕೆ ಹೋಗ್ಬಾರ್ದು ಅಂತ ನಾನು ಹೇಳ್ತಾ ಇರೋದು. ಲಿಂಗಾಯತ ಮತಗಳು ಯಾಕಂದರೆ ಲಿಂಗಾಯತ, ಮುಸ್ಲಿಂ, ವಾಲ್ಮೀಕಿ, ಕುರುಬ ಎಲ್ಲ ಸಮುದಾಯದ ಓಟ್ಗಳು ಬಂದಿದ್ದಾವೆ. ಅದರಲ್ಲಿ ಎಸ್ಪೆಷಲಿ ಲಿಂಗಾಯತ ಮತಗಳಿಗಿಂತ ಸ್ವಲ್ಪ ಅಧಿಕವಾಗಿ ಎಲ್ಲ ನೀವು ಹೇಳ್ದಂಗೆ ಹಿಂದುಳಿದ ವರ್ಗದವರು ಎಲ್ಲರೂ ಪೋಲರೈಸ್ ಆಗಿ ಕಾಂಗ್ರೆಸ್ ಪರವಾಗಿ ಬಂದಿದೆ. ಒಂದು ನಾನು ಹೇಳ್ದಲ್ಲ, ಎಲ್ಲ ವರ್ಗದ ಎಲ್ಲ ಸಮುದಾಯದ ಬಡವರಿಗೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಖಂಡಿತವಾಗಿ ಅವರಿಗೆ ಅವು ಮನವರಿಕೆ ಆಗಿದೆ. ಇಲ್ಲ ನಮ್ಗೆ ಇದು ಅಗತ್ಯ ಇತ್ತು ಅಂತ ಕೆಲವರು ತಾತ್ಸಾರ ಮಾಡ್ಬೋದು, ಕೆಲವರು ಹೇಳ್ಬೋದು ಬಿಜೆಪಿ ಪರವಾದ ಮೆಂಟಾಲಿಟಿ ಇರೋರು, ಇಲ್ಲ ಇದು ಫ್ರೀ ಬಿ, ಇದು ಅಗತ್ಯ ಇಲ್ಲ, ನಮಗೆ ಬೇಕಾಗಿಲ್ಲ, ನಮಗೆ ಗೃಹಲಕ್ಷ್ಮಿ ಬೇಕಲ್ಲ, ಗೃಹ ಜ್ಯೋತಿ ಬೇಕಲ್ಲ ಹೇಳ್ತಾರೆ. ಯಾರು ಅರ್ಜಿ ಆಗ್ತಾ ಇಲ್ಲ, ತಗೊಳ್ತಾ ಇದ್ದಾರೆ ತುಂಬ ಜನ ಹೇಳ್ತಾರೆ. ಬಿಜೆಪಿ ಪರವಾಗಿರೋಂಥ ಕೆಲವರು ನಾಯಕರುಗಳು ಅವ್ರು ಹೇಳ್ತಾರೆ ಇದು ಬೇಕಾಗಿಲ್ಲ, ಅಲ್ಲ ಗಿವ್ ಅಪ್ ಅಂತ ಅರ್ಜಿ ಹಾಕಿದಾರ? ಹಾಕಿಲ್ಲ. ನನಗೆ 2,000 ಬೇಡ, 200 ವಿದ್ಯುತ್ ಬೇಡ, ದುಡ್ಡು ತಗೊಂಡು ಟಿಕೆಟ್ ಹೋಗ್ತೀನಿ, ಅರ್ಜಿ ಹಾಕಿ ತಗೋತಾ ಇರೋದು. ಅದು ಬಲವಂತ ರಾಜ್ಯದ ದಿವಾಳಿ ತಪ್ಪಿಸೋ ದೃಷ್ಟಿಯಿಂದ ಗ್ಯಾರಂಟಿ ಯೋಜನೆ ಬೇಡ ಅಂತ ಗಿವ್ ಅಪ್, ಸಿಲಿಂಡರ್ ಎಲ್ಲ ಗಿವ್ ಅಪ್ ಮಾಡ್ಬಿಟ್ರಲ್ಲ, ದೊಡ್ಡ ಆದರ್ಶ ಹೇಳ್ಬಿಟ್ಟು ಬಡವ್ರು ಕೊಟ್ಬಿಡ್ತೀವಿ ಅಂತ. ಆ ಥರದ್ದೇನು ಸ್ಟೇಟ್ ಅಲ್ಲಿ ಗಿವ್ ಅಪ್ ಅರ್ಜಿ ಬಂದಿದ್ಯಾ? ನಾವು ಸಿಂಗಲ್ ವಿಂಡೋ ಸಿಸ್ಟಮ್ ಓಪನ್ ಮಾಡಿ, ನಾವು ಕೇಳಿಲ್ಲ. ಸಿಂಗಲ್ ವಿಂಡೋ ಓಪನ್ ಮಾಡ್ರಿ ಒಂದು, ಈಗ ಗವಾಕ್ಷಿ ಪದ್ಧತಿ ಅವರೇ ರಿಜೆಕ್ಟ್ ಮಾಡ್ಬೋದು. ಓಕೆ, ಅವರೇ ಟಿಕೆಟ್ ತಗೊಂಡೋದು, ಬಸ್ಸಲ್ಲಿ ತೊಂದರೆ ಇಲ್ಲ, ಬಸ್ಸಲ್ಲಿ ಅವರೇ ಹತ್ಬಿಟ್ಟು ಟಿಕೆಟ್ ತಗೊಂಡೋಗ್ಬೋದು ಮಹಿಳೆಯರು ಕೂಡ. ಆದ್ರೆ ತುಂಬಾ ಗೇಲಿ ಮಾಡ್ತಾ ಇದ್ದವ್ರು ಕೂಡ ಅವ್ರಿಗೆ ಮನವರಿಕೆ ಇದೆ, ಇಲ್ಲ ಇದು ಯೋಜನೆಗಳು ನಮ್ಮ ಅನುಕೂಲಕ್ಕಾಗಿ ಅಂತ. ಆ ಯೋಜನೆಗಳ ಚನ್ನಪಟ್ಟಣ ಹೋಗಿ ಬಂದ್ಬಿಡ್ತೀನಿ ನಾನು. ನಮ್ಮ ಸ್ವಾಮಿ ರೆಡಿ ಇದಾರಲ್ಲಿ ಚನ್ನಪಟ್ಟಣದ ಅಪ್ಡೇಟ್ ಸಂಬಂಧಪಟ್ಟಂತೆ. ಸ್ವಾಮಿ, ಚನ್ನಪಟ್ಟಣ ರೌಂಡ್ ಟು ರೌಂಡ್ ನಾವು ಚೆಕ್ ಮಾಡ್ತಾ ಇದ್ದೀವಿ. ಮೊದಲ 3-4 ಸುತ್ತುಗಳಲ್ಲಿ ಅಂತ ಬಂದಾಗ ನಿಖಿಲ್ಗೆ ಅಲ್ಪ ಮತಗಳ ಒಂದು ಲೀಡ್ ಇತ್ತು, ಈಗ ಚೆಕ್ ಮಾಡಿಕೊಂಡ್ರೆ 10-15 ಸಾವಿರ ಮತಗಳಿಂದ ನಿಖಿಲ್ ಒಂದು ಕಡೆ ಹಿನ್ನಡೆನ ಅನುಭವಿಸ್ತಾ ಇದ್ದಾರೆ. 13 ಸಾವಿರ ಅಂತ ಅಂದ್ಕೊಳ್ಳೋಣ ನಾವು. ಸೊ ರೌಂಡ್ ಟು ರೌಂಡ್ ಏನಾಗ್ತಾ ಇದೆ ಅಲ್ಲಿ ಅಂತ ಸ್ವಾಮಿ? ಚನ್ನಪಟ್ಟಣ ಉಪಚುನಾವಣೆಯ ರಿಸಲ್ಟ್ ಇನ್ನೇನು ಅಂತಿಮ ಸುತ್ತು ನಡೀತಾ ಇದೆ. ಈಗಾಗಲೇ 12ನೇ ಸುತ್ತು ಮುಗಿದಿದೆ. ಸಿಪಿ ಯೋಗೇಶ್ವರ್ ಕೂಡ ಸಾಕಷ್ಟು ಮುನ್ನಡೆಯನ್ನ ಸಾಧಿಸಿರುವಂಥದ್ದು. ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಸಂಭ್ರಮಾಚರಣೆಯಲ್ಲಿ ತೊಡಗಿರುವಂಥದ್ದು. ಅಂದರೆ ಸಿಪಿ ಯೋಗೇಶ್ವರ್ ಗೆಲ್ತಾರೆ ಎಂಬ ವಿಶ್ವಾಸದಿಂದ ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ತೊಡಗಿರುವಂಥದ್ದು. ಪ್ರಮುಖವಾಗಿ ಮೊದಲ 5ರಿಂದ 6 ಸುತ್ತುಗಳು NDA ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಮುನ್ನಡೆ ಸಾಧಿಸಿದ್ರು. ನಿಖಿಲ್ ಕುಮಾರಸ್ವಾಮಿ ಗೆಲ್ಲುವ ವಿಶ್ವಾಸವನ್ನು ಕೂಡ JDS ಹಾಗೂ ಬಿಜೆಪಿ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಸಾಕಷ್ಟು ಒಂದು ಸಂತೋಷವನ್ನ ಸಂಭ್ರಮಾಚರಣೆ ಮಾಡ್ತಾ ಇದ್ರು. ಆದ್ರೆ 8ನೇ ಸುತ್ತು ಮುಕ್ತಾಯದ ಬಳಿಕ ಸಿಪಿ ಯೋಗೇಶ್ವರ್ ಅಂದ್ರೆ ಚನ್ನಪಟ್ಟಣ ಟೌನ್ ನಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತಹ ಸಿಪಿ ಯೋಗೇಶ್ವರ್ ಸಾಕಷ್ಟು ಮುನ್ನಡೆಯನ್ನ ಪಡೆದುಕೊಂಡ್ರು ಚನ್ನಪಟ್ಟಣ ಟೌನ್ ಅಲ್ಲಿ. ಹಾಗಾಗಿ ಚನ್ನಪಟ್ಟಣದ ಒಂದು ಟೌನ್ ನ ಒಂದು ಮತಗಳು ಸಾಕಷ್ಟು ಯೋಗೇಶ್ವರ ಪಡೆದಿರೋದ್ರಿಂದ ಒಂದು ಹೆಜ್ಜೆ ಈಗ ಸಿಪಿ ಯೋಗೇಶ್ವರ್ ಮುಂದೆ ಇರುವಂಥದ್ದು. ಇನ್ನೇನು ಗೆಲುವಿನ ಸನಿಹ ಬರ್ತಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಯಾಕೆಂದ್ರೆ ಇನ್ನ ಕೇವಲ 7ರಿಂದ 8 ಸುತ್ತುಗಳು ಮಾತ್ರ ಬಾಕಿ ಇರೋದ್ರಿಂದ ಅದು ಕೂಡ ಜೆಡಿಎಸ್ಗೆ ಹಿನ್ನಡೆ ಆಗುವ ಸಾಧ್ಯತೆಗಳು ಕೂಡ ಇದೆ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಈಗಾಗಲೇ ಕಾಂಗ್ರೆಸ್ನ ಅಭ್ಯರ್ಥಿಯಾದಂತಹ ಸಿಪಿ ಯೋಗೇಶ್ವರ್ ಸುಮಾರು 15ರಿಂದ 16 ಸಾವಿರ ಓಟ್ಗಳನ್ನ ಮತದಿಂದ ಅಂತರವನ್ನ ಪಡ್ಕೊಂಡಿರುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಸಿಪಿ ಯೋಗೇಶ್ವರ್ಗೆ ಗೆಲುವು ನಿಶ್ಚಿತ ಎಂಬ ವಿಚಾರವೂ ಕೂಡ ನಿಶ್ಚಿತ ಅನ್ನೋದು ಕೂಡ ಕಂಡು ಬರ್ತಾ ಇದೆ. ಅಂದ್ರೆ ಇಲ್ಲಿ ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ಸಿಪಿ ಯೋಗೇಶ್ವರ ಅವರ ಒಂದು ವಿಜಯೋತ್ಸವನ ಈಗಾಗಲೇ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡ್ತಾ ಇರೋಂಥದ್ದು. ರಮಕಾಂತ್. ಓಕೆ, ಥ್ಯಾಂಕ್ ಯು ಸ್ವಾಮಿ. ಉಷಾ ಮೇಡಮ್, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ. ಈಗ ನೋಡಿ, ನಮ್ಮನೆಗೆ ಹೋದಾಗ ನಮಗೆ ಊಟ ಸಿಗ್ತಿದ್ರೆ ಕಷ್ಟ ಆಗ್ಬಿಡುತ್ತೆ. ಆ ಪರಿಸ್ಥಿತಿ ಆಯಿತಾ ಅಂದರೆ ಇಲ್ಲಿ ಯಾವ ಥರದಲ್ಲಿ ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಅವರು ಗೆದ್ದಿದ್ರು. ಇಲ್ಲಿ ಯಾವುದನ್ನು JDS ಊರುಗಳು, JDS ಮತ ಬರುವಂತಹ, JDS ಬೆಳೆಯುವಂತಹ ಫಲವತ್ತಾದ ಪ್ರದೇಶ ಅಂತ ಅಂದುಕೊಂಡಿದ್ರು, ಅಲ್ಲೇ ಓಟ್ ಸಿಗ್ತಾ ಇದ್ದಾಗ ಮಾತ್ರ ಈ ಸ್ಥಿತಿ ಬರೋದು. ಫರ್ಗೆಟ್ ಅಬೌಟ್ ಬೇರೆ ಪಾಕೆಟಲ್ಲಿ ಹೋಗಿ ಗೆದ್ಕೊಳ್ತೀನಿ ಅನ್ನೋದು ಬೇರೆ ವಿಚಾರ. ನನ್ನ ಮನೆಯದೇ ನಂಗೆ ಸಿಗ್ತಾ ಇಲ್ಲ ಅಂದಾಗ, ನನ್ನ ಪಾಲೇ ನಂಗೆ ಸಿಗ್ತಿಲ್ಲ ಅಂದಾಗ ಈ ಪ್ರಾಬ್ಲಮ್ ಬರುತ್ತಾ ಅಂತ. ಖಂಡಿತವಾಗ್ಲೂ. ಯಾಕೆ ಅಂತ ಹೇಳಿದ್ರೆ ಈಗ ಎರಡೂ ಅಭ್ಯರ್ಥಿಗಳು ಏನಿದ್ದಾರೆ, ಯೋಗೇಶ್ವರ್ ಅವರಾಗಿರ್ಬೋದು, ನಿಖಿಲ್ ಅವರು 2 ಬಾರಿ ಸೋತಿರೋ ಅಂಥವ್ರು. ಆ್ಯಂಡ್ ಯೋಗೇಶ್ವರ್ ಅವ್ರು ಈಗ ಮಾತಾಡ್ತಿದ್ರಿ, ಬಹಳ ಒಂದು ಕನ್ಸಿಸ್ಟೆನ್ಸಿ